ಅದೊಂದು ಮೂಲೆಯಲ್ಲಿರುವ ಕುಗ್ರಾಮ. ಜಡೆ ಹಾಕಿಕೊಂಡು ರಿಬ್ಬನ್ ಕಟ್ಟಿಕೊಂಡ 25 ವರ್ಷದ ಅನಾಮಿಕಾ ಎಮ್ಮೆ ಮೇಲೆ ಕೂತ್ಕೊಂಡು ಮೆಕ್ಕೆಜೋಳ ತಿಂತಾ ಇರ್ತಾಳೆ. ಎಮ್ಮೆ ರೋಡ್ ಮೇಲೆ ನಡೆಯುತ್ತಾ ಕಷ್ಟಪಡುತ್ತಾ ಕೂಗ್ತಾ ಇರುತ್ತೆ. ಯಾಕೆ ಹಾಗೆ ಅರಚ್ತಾ ಇದ್ಯಾ? ನಾನೇನು ಅಕ್ಕಿ ಮೂಟೆ ಹಾಗೆ ಭಾರವಾಗೇನಿಲ್ವಲ್ಲ, ಯಾಕೆ ನೀನ್ ಅಷ್ಟೆಲ್ಲ ಅಳ್ತಾ ಇದ್ಯಾ ಎನ್ನುತ್ತಾ ಮುಂದಕ್ಕೆ ಹೋಗುತ್ತಾ ಇರುವಾಗ ರಮೇಶ್ ಕಾರಿನಲ್ಲಿ ಆ ಎಮ್ಮೆಯ ಹತ್ತಿರ ಬರುತ್ತಾನೆ. ಅರಚುತ್ತಿರುವ ಎಮ್ಮೆಯ ಪರಿಸ್ಥಿತಿ ನೋಡಿ ರಮೇಶನಿಗೆ ಪಾಪವೆನಿಸುತ್ತದೆ. ತಕ್ಷಣ ಕಾರಿನಿಂದಿಳಿದು, ಏ ಹುಡುಗಿ, ಮೊದಲು ಆ ಎಮ್ಮೆಯಿಂದ ಕೆಳಗಿಳಿ, ಅದು ಬಸರಿಯಾಗಿದೆ, ಹಾಗೆ ಕೂತ್ಕೊಂಡ್ರೆ ಹೇಗೆ? ಮತ್ತೆ ಅಷ್ಟೊಂದು ಅಮಾಯಕವಾಗಿರ್ತಾರ ಈ ಹಳ್ಳಿ ಹುಡುಗಿಯರು ಎಂದು ಹೇಳಿ ಅನಾಮಿಕಳ ಕೈಯನ್ನು ಹಿಡಿದುಕೊಂಡು ಕೆಳಗೆ ಇಳಿಯುತ್ತಾನೆ. ಅದರಿಂದ ಅನಾಮಿಕಾ ಆ ಪಕ್ಕದಲ್ಲೇ ಇರುವ ಕೆಸರಿನಲ್ಲಿ ಬಿದ್ದು ಹೋಗ್ತಾಳೆ. ಆಗಲೇ ಆ ಎಮ್ಮೆ ಅರಚುವುದು ನಿಲ್ಲಿಸುತ್ತದೆ, ಅಲ್ಲಿಂದ ಓಡಿ ಹೋಗುತ್ತೆ. ಕೆಸರಿನಲ್ಲಿ ಬಿದ್ದ ಅನಾಮಿಕಾ ಮೇಲಕ್ಕೆದ್ದು, ನನ್ನನ್ನು ಕೆಸರಿನಲ್ಲಿ ಬೀಳ್ತೀಯಾ, ಈಗ ನೋಡು ಎನ್ನುತ್ತಾ ಕೆಸರನ್ನು ರಮೇಶನ ಮೇಲೆ ಹಾಕ್ತಾ ಇರ್ತಾಳೆ. ರಮೇಶ್ ಬೇಡ ಅಂತ ಎಷ್ಟು ಹೇಳಿದರೂ ಕೇಳದೆ ಕೆಸರು ಏರಿಸ್ತಾ ಇರ್ತಾಳೆ. ಆಗಲೇ ಅಲ್ಲಿಗೆ ಅನಾಮಿಕಳ ತಂದೆ ಗೋಪಯ್ಯ ಬರುತ್ತಾನೆ. ಕೋಪದಿಂದಿರುತ್ತಾನೆ ಗೋಪಯ್ಯ. ನನ್ನ ಬಂಗಾರದ ಮುದ್ದೆ, ಹಾಗೆ ಮಾಡಬಾರ್ದಮ್ಮ, ತಪ್ಪು. ನನ್ ಕೈಯನ್ನ ಹಿಡ್ಕೊಂಡು ಇವರು ಕೆಸರಲ್ಲಿ ಬೀಳ್ಸಿದ್ರಪ್ಪ. ಬಸರಿಯಾಗಿರುವ ಎಮ್ಮೆ ಮೇಲೆ ಕೂತ್ಕೊಂಡಿದ್ರಪ್ಪ, ಆ ಎಮ್ಮೆ ಅರಚ್ತಾ ಇದ್ರು, ಇಳಿಲಿಲ್ಲ, ಅದಕ್ಕೆ ಹೀಗೆ ಮಾಡಿದೆ ಎಂದು ಹೇಳುತ್ತಲೇ ಗೋಪಯ್ಯ ಕೈ ಮುಗಿದು, ಕ್ಷಮಿಸ್ಬಿಡಿ ಸ್ವಾಮಿ, ಇಷ್ಟಕ್ಕೂ ತಾವು ಯಾರು? ಪಶುಗಳ ಡಾಕ್ಟರು, ಬನ್ನಿ ಸ್ವಾಮಿ ಎಂದು ಹೇಳಿ ಗೋಪಯ್ಯ ಲಗೇಜ್ ಬ್ಯಾಗ್ ತೆಗೆದುಕೊಂಡು ಮುಂದಕ್ಕೆ ನಡೆಯುತ್ತಾ ಇರುತ್ತಾನೆ. ಪಶುಗಳ ಡಾಕ್ಟರ್ ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಗಬಗಬ ಓಡಿ ಹೊಟ್ಟು ಹೋಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ರಮೇಶನಿಗೆ ಊಟ ಹಾಕುತ್ತಾ ಮಾತನಾಡುತ್ತಾ ಮತ್ತಷ್ಟು ಹತ್ತಿರವಾಗುತ್ತಾಳೆ. ಅನಾಮಿಕಳ ಅಮಾಯಕತ್ವ, ನಗು, ಮಾತು ಎಲ್ಲವೂ ರಮೇಶನಿಗೆ ಹಿಡಿಸುತ್ತದೆ. ಅನಾಮಿಕಳನ್ನು ಬಹಳ ಇಷ್ಟಪಡುತ್ತಾನೆ. ಇಬ್ಬರು ಸೇರಿ ಒಬ್ಬರನ್ನೊಬ್ಬರು ಪ್ರೇಮಿಸಿಕೊಳ್ಳುತ್ತಾರೆ. ಅನಾಮಿಕಳಿಗೆ ರಮೇಶ್ ಒಂದು ಫೋನ್ ಕೂಡ ಕೊಡಿಸುತ್ತಾನೆ. ಹೇಗೆ ಉಪಯೋಗಿಸಬೇಕು ಕೂಡ ಹೇಳಿಕೊಡುತ್ತಾನೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ರಮೇಶ್ ಅನಾಮಿಕಾ ಕೆರೆ ಕಟ್ಟೆ ಮೇಲೆ ಹೊಲಗಳ ಮಧ್ಯೆ ಪ್ರೇಮಿಸಿಕೊಳ್ಳುತ್ತಾರೆ. ಅದು ಗೋಪಯ್ಯ ನೋಡುತ್ತಾನೆ. ನೀವು ಪಟ್ಟಣದ ಹುಡುಗರ ಮಾತುಗಳನ್ನ ನಂಬಕ್ಕಾಗೋದಿಲ್ಲ, ಹಾಗೆ ಅನ್ಬೇಡಿ. ನಾಳೆ ನಾನು ಅಮ್ಮನವ್ರ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ರಮೇಶ್ ಹೊರಟು ಹೋಗುತ್ತಾನೆ. ಇನ್ನು ರಿಚ್ ಮನೆಯಲ್ಲಿ ಬೆಲೆ ಬಾಳುವ ಸೋಫಾದಲ್ಲಿ ಶಾರದಾ ತನ್ನ ಸ್ನೇಹಿತರಾದ ಸರೋಜಳ ಮಗಳು ಸ್ವಪ್ನ ಕೂತಿರುತ್ತಾರೆ. ಶಾರದಳ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಕಮಲ ಅವರಿಗೆ ಕೂಲ್ ಡ್ರಿಂಕ್ಸ್ ಕೊಡುತ್ತಾಳೆ. ಸರೋಜಾ, ಸ್ವಪ್ನ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಾ ಇರ್ತಾರೆ. ಏನೇ ಸರೋಜಾ, ತಕ್ಷಣ ಭೇಟಿಯಾಗಿ ಮಾತಾಡೋದಿದೆ ಅಂತ ಫೋನ್ ಮಾಡಿದೆ? ಯಾವ ವಿಷಯದ ಬಗ್ಗೆ? ಏನು? ನನ್ನ ಮಗಳು ಸ್ವಪ್ನಳ ಮದುವೆ ಬಗ್ಗೆ ಶಾರದಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಯಾವಾಗಿಂದನೂ ಅನ್ಕೋತಾ ಇದ್ದೆ. ನಿನಗೆ ದುಡ್ಡೇನಾದ್ರೂ ಬೇಕಾ ಸರೋಜಾ? ದುಡ್ಡೇನು ಅಗತ್ಯವಿಲ್ಲ, ಹೊರತು ನನ್ನ ಮಗಳನ್ನು ನೀನು ಮನೆಗೆ ಸೊಸೆಯಾಗಿ ಮಾಡ್ಕೋಬೇಕು ಶಾರದಾ. ಏನು? ನಿನ್ನ ಮಗಳನ್ನು ನನ್ ಮನೆ ಸೊಸೆಯಾಗಿ ಮಾಡ್ಕೋಬೇಕಾ? ಹೌದು ಸರೋಜಾ, ನೀನು ರಿಚ್ಚು, ನಾನು ರಿಚ್ಚು. ನಿನ್ನ ಮಗ ರಮೇಶು ಡಾಕ್ಟರ್ ಓದಿದ್ದಾನೆ, ನನ್ನ ಮಗಳು ಕೂಡ ಡಾಕ್ಟರೇ ಓದಿದ್ದಾಳೆ. ಇಬ್ರು ನೋಡಿದ್ರೆ ಈಡು ಜೋಡು ಕೂಡ ಚೆನ್ನಾಗಿರುತ್ತೆ. ಇಬ್ಬರಿಗೂ ಮದುವೆ ಮಾಡಿ ಒಂದು ಹಾಸ್ಪಿಟಲ್ ಕಟ್ಟಿಸಿದ್ವಿ ಅಂದ್ಕೋ, ಅವರ ಲೈಫ್ ಅನ್ನು ಅವರೇ ಎಂಜಾಯ್ ಮಾಡ್ಕೊಂತ ಇಬ್ಬರು ಮಕ್ಕಳನ್ನು ಕೊಡ್ತಾರೆ. ಅವರನ್ನ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ಬೋದು. ಏನಂತೀಯ ಶಾರದಾ? ಇದರಲ್ಲಿ ನಾನು ನೋ ಅಂತ ಹೇಳೋದಿಕ್ಕೆ ಅವಕಾಶವೆಲ್ಲಿದೆ ಸರೋಜಾ? ಆದರೆ ಅವರತ್ರ ಕೂಡ ಒಂದು ಮಾತು ಹೇಳಿ ನೋಡ್ತೀನಿ. ಅವರ ಅಭಿಪ್ರಾಯವೇನೋ ಕೇಳಿ ತಿಳ್ಕೊಬೇಕಲ್ಲ. ನಾನ್ ಹೇಳ್ತಿದ್ದೀನಲ್ಲ ಶಾರದಾ, ಪ್ರಸಾದಣ್ಣಯ್ಯನ ಮನಸ್ಸು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸ್ವಪ್ನ ತನ್ನ ಮನೆಯ ಸೊಸೆಯಾಗುತ್ತಾಳೆ ಅಂತ ತಿಳಿತಲೇ ಫ್ಲೈಟ್ ಹಾಗೆ ಎಗರಿ ಹೋಗ್ತಾರೆ. ಹಾಗೆ ಖಚಿತವಾಗಿ ನೀನು ಹೇಗೆ ಹೇಳಬಲ್ಲೆ ಸರೋಜಾ? ಮೊದಲು ನೀನು ನನಗೆ ಮಾತು ಕೊಡು. ಪ್ರಸಾದಣ್ಣನನ್ನ ಒಪ್ಸೋದು ನನ್ ಕೆಲ್ಸ. ಈಗ ಪ್ರಸಾದಣ್ಣ ಆಫೀಸಲ್ಲೇ ಇರ್ತಾರಲ್ವಾ, ನಾನು ಸ್ವಪ್ನ ಹೋಗಿ ಕಲೆತು ಮಾತಾಡಿ ಬರ್ತೀವಿ ಎಂದು ಹೇಳುತ್ತಲೇ ಶಾರದಾ ಸರೋಜಳಿಗೆ ಒಪ್ಪಿಗೆ ಕೊಡುತ್ತಾಳೆ. ಇಲ್ ನೋಡು, ನಾನು ಮಾತು ಕೊಡ್ತಾ ಇದ್ದೀನಿ ಸರೋಜಾ, ನಿನ್ನ ಮಗಳು ನನ್ ಮನೆಗೆ ಸೊಸೆ. ಇನ್ನು ಹ್ಯಾಪಿನಾ? ಸಾಕು ಶಾರದಾ, ನಾನು ಅಣ್ಣಯ್ಯನ ಹತ್ರ ಹೋಗಿ ಬರ್ತೀನಿ ಎಂದು ಹೇಳಿ ಸರೋಜಾ ಮಗಳು ಸ್ವಪ್ನಳನ್ನು ಕರೆದುಕೊಂಡು ಕಾರಿನಲ್ಲಿ ಆ ಮನೆಯಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ಆಫೀಸಿನಲ್ಲಿ ಮತ್ತೊಂದು ಬಿಸಿನೆಸ್ ಮ್ಯಾನ್ ಸುದರ್ಶನ್ ಜೊತೆ ಮಾತನಾಡುತ್ತಾ ಇರ್ತಾನೆ. ಸುದರ್ಶನ್ ಪಕ್ಕ ಅವನ ಮಗಳು ಶ್ರೀವಲ್ಲಿ ಕೂತಿರುತ್ತಾಳೆ. ಸುದರ್ಶನ್ ಅವರೇ, ಹುಡುಗಿನ ಕರ್ಕೊಂಡು ಆಫೀಸ್ಗೆ ಬಂದಿದ್ದೀರಾ? ಏನು ವಿಷಯ? ವಿಷಯ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಪ್ರಸಾದ್ ಅವರೇ. ಡಾಕ್ಟರ್ ಓದಿದ ನಿಮ್ಮ ಹುಡುಗ ರಮೇಶ್ನನ್ನು ನಮ್ಮ ಮಗಳು ಶ್ರೀದೇವಿ ತುಂಬಾ ಇಷ್ಟಪಟ್ಟಿದ್ದಾಳೆ. ಅದೇಂದ್ರಿ, ಪ್ರೇಮಿಸಿದ್ದಾಳೆ. ವಿಷಯ ಪೂರ್ತಿಯಾಗಿ ಅರ್ಥವಾಯ್ತು ಸುದರ್ಶನ್ ಅವರೇ. ಆದ್ರೆ ನಮ್ಮ ಹುಡುಗ... ಅಂಕಲ್, ನನಗೆ ರಾಮ್ನ ಕೊಟ್ಟುಬಿಡಿ. ನಾನು ಇನ್ನು ನಿಮ್ಮನ್ನ ಏನು ಕೇಳಲ್ಲ. ಇಬ್ಬರು ಮಕ್ಕಳನ್ನ ಕೊಡ್ತೀನಿ. ಅವ್ರ ಜೊತೆ ನೀವು ನಮ್ಮ ಅಪ್ಪ ಆಡ್ಕೊಂತ ಇರ್ಬೋದು.
ಎಂದು ಹೇಳಿ ನಾಚಿಕೆ ಪಡುತ್ತಾಳೆ ಶ್ರೀವಳ್ಳಿ. ಪ್ರಸಾದ್ ಸುದರ್ಶನರು ಸಂತೋಷ ಪಡುತ್ತಾರೆ. ಸುದರ್ಶನ್ ಅವರೇ, ನಾನು ಮನೆಗೆ ಹೋದ ಮೇಲೆ ಶಾರದಳ ಜೊತೆ ಮಾತಾಡಿ ನಿಮಗೆ ಫೋನ್ ಮಾಡ್ತೀನಿ. ಪ್ರಸಾದ್ ಅವರೇ, ತಂಗಿನ ನಾನು ಒಪ್ಪಿಸ್ತೀನಿ, ನೀವು ನನಗೆ ಮಾತು ಕೊಡಿ ಸಾಕು. ಶ್ರೀವಳ್ಳಿ ನನ್ನ ಸೊಸೆ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಎಂದು ಹೇಳುತ್ತಲೇ ಸುದರ್ಶನ್ ಶ್ರೀವಳ್ಳಿ ಸಂತೋಷ ಪಡುತ್ತಾರೆ. ಅಲ್ಲಿಂದ ಹೊರಟು ಹೋಗುತ್ತಾರೆ. 2 ದಿನದ ನಂತರ ಲಾನ್ ನಲ್ಲಿರುವ ಉಯ್ಯಾಲೆಯ ಮೇಲೆ ಮಾಡರ್ನ್ ದಂಪತಿಗಳು ಶಾರದಾ ಪ್ರಸಾದರು ಕೂತ್ಕೊಂಡು ತಮ್ಮ ಏಕೈಕ ಮಗ ರಮೇಶನ ಮದುವೆ ಬಗ್ಗೆ ಕೋಪದಿಂದ ವಾದಿಸುತ್ತಾ ಇರ್ತಾರೆ. ಆವೇಶದಿಂದ ಒಬ್ಬರ ಮೇಲೆ ಒಬ್ರು ಅರ್ಚ್ಕೋತಾ ಇರ್ತಾರೆ. ನಾನು ಹೇಳಿದ ಹಾಗೆ ರಮೇಶನ ಮದುವೆ ಪ್ರಮುಖ ಬಿಸ್ನೆಸ್ ಮ್ಯಾನ್ ಸುದರ್ಶನ್ ಅವನ ಮಗಳು ಶ್ರೀವಳ್ಳಿ ಜೊತೆ ನಡಿಬೇಕು. ಇಲ್ಲ ಅಂದ್ರೆ ಸುದರ್ಶನ್ಗೆ ಕೊಟ್ಟ ನನ್ನ ಮಾತು ಹೋಗುತ್ತೆ. ನಿಮ್ದು ಮಾತು ಹೋದ್ರೆ ಹೋಗ್ಲಿ ಬಿಡಿ. ನಾನು ಸರೋಜನ ಮಗಳು ಸ್ವಪ್ನಳನ್ನ ನನ್ನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಸರೋಜನ್ಗೆ ಪ್ರಮಾಣ ಮಾಡಿದ್ದೀನಿ. ಪ್ರಮಾಣ ತಪ್ಪಿದ್ರೆ ಸರೋಜ ಸಮಾಧಿಯಾಗಿ ಹೋಗ್ತಾಳೆ. ಅದೇ ಒಳ್ಳೆದು. ಸರೋಜ ಸತ್ರೆ ಅವಳ ಕರ್ಮಾಂಗವನ್ನು ನಾನೇ ನನ್ನ ದುಡ್ಡಿನಿಂದ ಬ್ರಹ್ಮಾಂಡವಾಗಿ ಮಾಡಿ ಶ್ರೀವಳ್ಳಿ ಜೊತೆ ಮದುವೆಯನ್ನು ಕೂಡ ಮಾಡಿಸ್ತೀನಿ. ಇದೇ ನನ್ನ ಮಾತು. ರಮೇಶನ ಮದುವೆ ಸರೋಜಳ ಮಗಳು ಸ್ವಪ್ನಳ ಜೊತೆ ನಡಿಬೇಕು. ಸ್ವಪ್ನ ಒಳ್ಳೆ ಹುಡುಗಿರಿ, ನಮ್ಮನ್ನ ಹೂವಿನಲ್ಲಿಟ್ಟು ನೋಡ್ಕೋತಾಳೆ. ಯಾವ ಹೂವಿನಲ್ಲಿಟ್ಟು ನೋಡ್ಕೋತಾಳೆ? ಈ ವ್ಯಂಗ್ಯನೆ ಬೇಡ ಅಂತ ಹೇಳೋದು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಆಗಲೇ ಅವರ ಮಗ ರಮೇಶ್ ಬರುತ್ತಾನೆ. ರಮೇಶ್ ನನ್ನು ನೋಡಿ ಅವರಿಬ್ಬರು ಸಂತೋಷ ಪಡುತ್ತಾರೆ. ಮಮ್ಮಿ, ಡ್ಯಾಡಿ, ನಾನು ನಿಮ್ ಜೊತೆ ನನ್ನ ಮದುವೆ ಬಗ್ಗೆ ಮಾತಾಡ್ಬೇಕು ಅಂದ್ಕೋತಾ ಇದ್ದೀನಿ. ನಾನು ಡ್ಯಾಡಿ ಕೂಡ ಅದೇ ಅಂದ್ಕೋತಾ ಇದ್ದೀವಿ ಮಗನೇ. ನಾನು ಒಂದು ಸಂಬಂಧ ನೋಡಿದ್ದೀನಿ, ಡ್ಯಾಡಿ ಏನೋ ಇನ್ನೊಂದು ಸಂಬಂಧ ನೋಡಿದ್ದಾರೆ. ನಾನು ಹಳ್ಳಿ ಹುಡುಗಿನ ಪ್ರೇಮಿಸಿದ್ದೀನಿ ಡ್ಯಾಡಿ. ಹೇಯ್, ನಿನ್ನ ಮದುವೆ ಬಗ್ಗೆ ಸುದರ್ಶನ್ ಬಗ್ಗೆ ಮಾತು ಕೊಟ್ಟಿದ್ದೆ ಹೇಗೇನೋ? ನಾನು ನನ್ನ ಫ್ರೆಂಡ್ ಸರೋಜಳಿಗೆ ಕೊಟ್ಟ ಮಾತಿನ ಬಗ್ಗೆ ಹೇಗೆ ಕಣೋ ಎಂದು ಹೇಳುತ್ತಲೇ ರಮೇಶ್ ತನ್ನ ಸೆಲ್ ಫೋನ್ ತೆಗೆದು, ಡ್ಯಾಡಿ, ಸುದರ್ಶನ್ ಅಂಕಲ್ ನಂಬರ್ ಹೇಳಿ ಎಂದು ಕೇಳುತ್ತಲೇ ಸುದರ್ಶನ್ ಫೋನ್ ನಂಬರ್ ಹೇಳುತ್ತಾನೆ. ರಮೇಶ್ ಮಾತನಾಡುತ್ತಾನೆ. ಹಲೋ ಸುದರ್ಶನ್ ಅಂಕಲ್, ದಿಸ್ ಇಸ್ ರಮೇಶ್. ಶ್ರೀವಳ್ಳಿ ನಿಮ್ ಹತ್ರ ಇದ್ರೆ ಸ್ಪೀಕರ್ ಆನ್ ಮಾಡಿ ಎಂದು ಹೇಳುತ್ತಲೇ ಸುದರ್ಶನ್ ಸ್ಪೀಕರ್ ಆನ್ ಮಾಡುತ್ತಾನೆ. ಶ್ರೀವಳ್ಳಿ, ನಾನು ಒಂದು ಪಶುಗಳ ಡಾಕ್ಟರ್. ನನ್ನನ್ನು ಮದುವೆ ಮಾಡ್ಕೊಳ್ಳೋದು ನಿಮಗೆ ಇಷ್ಟವೇನಾ? ಛೀ, ಪಶುಗಳ ಡಾಕ್ಟ್ರಾ? ನೋ 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 ಎಂದು ಹೇಳುತ್ತಲೇ ರಮೇಶ್ ಫೋನ್ ಕಟ್ ಮಾಡುತ್ತಾನೆ. ಶಾರದಾ ನಗುತ್ತಾಳೆ. ಪ್ರಸಾದ್ ಮುಖ ಬಾಡಿ ಹೋಗುತ್ತೆ. ಮಮ್ಮಿ, ಈಗ ಸರೋಜಾ ಆಂಟಿ ನಂಬರ್ ಹೇಳು ಎಂದು ಹೇಳುತ್ತಲೇ ಸರೋಜಳ ನಂಬರ್ ಹೇಳುತ್ತಾಳೆ. ಸರೋಜಾ ಆಂಟಿ, ನಾನು ರಮೇಶ್, ಶಾರದಾ ಅವರ ಮಗ. ಸ್ವಪ್ನ ಇದ್ರೆ ಒಂದ್ಸಲ ಸ್ಪೀಕರ್ ಆನ್ ಮಾಡಿ. ಸ್ವಪ್ನ ನನ್ನ ಹತ್ರನೇ ಇದ್ದಾನೆ ಮಗನೇ, 1 ನಿಮಿಷ ಇರೋ, ಸ್ಪೀಕರ್ ಆನ್ ಮಾಡ್ತೀನಿ. ಹಾಯ್ ಸ್ವಪ್ನ, ನಾನು ಒಂದು ಪಶುಗಳ ಡಾಕ್ಟರ್. ನನ್ನನ್ನು ಮದುವೆ ಮಾಡ್ಕೊಳ್ಳೋದು ನಿನಗೆ ಇಷ್ಟವೇನಾ ಎಂದು ರಮೇಶ್ ಹೇಳುತ್ತಲೇ ಸ್ವಪ್ನ ವಾಂತಿ ಮಾಡ್ಕೋತಾಳೆ. ಅದನ್ನು ನೋಡಿ ಪ್ರಸಾದ್ ನಗುತ್ತಾನೆ. ಇಬ್ಬರನ್ನು ನೋಡುತ್ತಾ ರಮೇಶ್ ಹೀಗನ್ನುತ್ತಾನೆ, ಅಂದ್ರೆ ಈಗ ನಾನು ಅನಾಮಿಕಳಿಗೆ ಮಾಡ್ತೀನಿ ನೋಡಿ ಎಂದು ಅನಾಮಿಕಳಿಗೆ ಫೋನ್ ಮಾಡುತ್ತಾನೆ. ಹೇಳು ಬಾವಾ, ಮನೆಗೆ ಹೋದ್ಯಾ? ಅತ್ತೆ ಮಾವಯ್ಯ ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದ್ದಾರೆ. ಆದ್ರೆ ಅನಾಮಿಕಾ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು. ನಾನು ಒಬ್ಬ ಪಶುಗಳ ಡಾಕ್ಟರ್. ನನ್ನನ್ನು ಮದುವೆ ಮಾಡ್ಕೊಳ್ಳೋದು ನಿನ್ಗೇನಾದ್ರೂ ಕಷ್ಟವನ್ಸುತ್ತಾ? ಇಲ್ಲ ದುಃಖವನ್ನಿಸುತ್ತಾ? ವಾಂತಿ ಆಗುತ್ತಾ? ನೋಡು ಬಾವಾ, ನನಗೆ ನೀನು ಮಾತ್ರ ಬೇಕು ಎಂದು ಹೇಳುತ್ತಲೇ ಫೋನ್ ಇಡುತ್ತಾನೆ. ಮಾರನೇ ದಿನ ಶಾರದಾ ಪ್ರಸಾದ್ ರಮೇಶರು ಕಾರಿನಲ್ಲಿ ಅನಾಮಿಕಳನ್ನು ನೋಡೋದಕ್ಕೆ ಬರುತ್ತಾರೆ. ಹೊರಗೆ ಜಗಲಿ ಮೇಲೆ ಅನಾಮಿಕಾ ಕೂತ್ಕೊಂಡು ಮೇಕಪ್ ಮಾಡ್ಕೋತಾ ಇರುವಾಗ ರಮೇಶ್ ಕನ್ನಡಿ ಹಿಡ್ಕೊಂಡು ನಿಂತಿರ್ತಾನೆ. ಅದನ್ನು ನೋಡಿ ಶಾರದಾ, ಅಲ್ಲಿ ನೋಡಿ, ಸಿಟಿಲಿ ನಾವು ನೋಡಿದ ಹುಡುಗಿನ ಬೇಡ ಅಂತ ಎಂತಹ ಹುಡುಗಿನ ಮದುವೆ ಮಾಡ್ಕೋತಾ ಇದ್ದನೋ. ಮಗನ ಸಂತೋಷ ಮುಖ್ಯ ಅಲ್ವಾ ಶಾರದಾ ನಮ್ಗೆ ಎಂದು ಇಬ್ಬರು ಮನೆಯೊಳಗೆ ಬಂದು ಹುಚ್ಚುಚ್ಚಾಗಿ ಮೇಕಪ್ ಮಾಡಿಕೊಂಡು ರಿಬ್ಬನ್ ಜಡೆಯಿಂದ ಅನಾಮಿಕಾ ಅವರ ಮುಂದಕ್ಕೆ ಬರುತ್ತಾಳೆ. ಅನಾಮಿಕಾ ಹಾಗೆ ಅವರಿಬ್ಬರಿಗೆ ಹಿಡಿಸೋದಿಲ್ಲ, ಆದರೆ ಮಗನಿಗಾಗಿ ಒಪ್ಕೋತಾರೆ. ರಮೇಶನಿಗೂ ಅನಾಮಿಕಳಿಗೂ ಮದುವೆಯಾಗುತ್ತೆ. ಸಿಟಿಯಲ್ಲಿ ಕಾಲಿಡುತ್ತಾಳೆ ಅನಾಮಿಕಾ. ಒಂದು ದಿನ ಕುಕ್ಕರ್ ವಿಸಿಲ್ ಹಾಕ್ತಾ ಇರುತ್ತೆ. ಅಯ್ಯೋ ಬಾಬಾಯ್, ಬಾಂಬು ಎಂದು ನೀರು ಸುರಿಯುತ್ತಾಳೆ. ಪಕ್ಕದಲ್ಲೇ ಇರುವ ಶಾರದಳಿಗೆ ನಗಬೇಕೋ ಅಳಬೇಕೋ ಅರ್ಥವಾಗುವುದಿಲ್ಲ. ಮತ್ತೊಂದು ದಿನ ಎಲ್ಲರೂ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಟಿವಿಯಲ್ಲಿ ಒಬ್ಬ ವ್ಯಕ್ತಿ ಕೋಲು ಹಿಡಿದುಕೊಂಡು ಮೇಲಕ್ಕೆ ಬರುವ ಹಾಗೆ ಕಾಣಿಸುತ್ತೆ. ಅಷ್ಟೇ ಅನಾಮಿಕಾ ಪೊರಕೆ ಹಿಡ್ಕೊಂಡು ಟಿವಿ ಹೊಡಿತಾ ಇರ್ತಾಳೆ. ಅತ್ತೆ, ಟಿವಿಯಲ್ಲಿ ಅವನು ಕೋಲ್ ಹಿಡ್ಕೊಂಡು ನಿಮ್ಮನ್ನ ಹೊಡೆಯಲಿಕ್ಕೆ ಬರ್ತಾ ಇದ್ದ ಹಾಗೆ ನಾನು ಸುಮ್ನಿರ್ತೀನಾ ಹೇಳಿ ಎಂದು ಪರಕೆಯಿಂದ ಹೊಡಿತಾ ಇರ್ತಾಳೆ. ಹಾಗೆ ಹಳ್ಳಿಯ ಸೊಸೆಯ ಕೆಲಸ ನೋಡಿಕೊಂಡು ತಲೆ ಹಿಡಿದುಕೊಳ್ಳುತ್ತಾಳೆ ಶಾರದಾ.